ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮೇಲೆ ಆಸ್ತಿ ಮಾರಾಟ ಮಾಡಬೇಕಂದ್ರೂ ಕೂಡ ಅಥವಾ ತಗೋಬೇಕಂದ್ರೂ ಕೂಡ ಇನ್ನು ಮೇಲೆ 14 ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ರಾಜ್ಯ ಸರ್ಕಾರದಿಂದ ಇದೇ ತಿಂಗಳಲ್ಲಿ ಹೊಸ ಜಾರಿ ಮಾಡಿದ್ದಾರೆ. ಮೊದಲಿಗೆ ಸುಮಾರು 2 ಅಥವಾ 3 ಅಥವಾ 4 5 ಅಷ್ಟ ಬೇಕಾಗಿತ್ತು. ಈಗ ರಾಜ್ಯ ಸರ್ಕಾರ ಹೊಸ ಕಾನೂನುಗಳ ಪ್ರಕಾರ ಸುಮಾರು 14 ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಒಂದೇನಾದ್ರೂ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದ್ರೆ ನಿಮ್ಮ ಒಂದು ಆಸ್ತಿಯನ್ನು ಖರೀದಿ ಮಾಡ್ತಿರಲ್ಲ ಅದು ನಿಂತು ಹೋಗುತ್ತೆ, ಅಥವಾ ಮಾರಾಟ ಮಾಡ್ತಿರ್ತಾರ ಅದು ಕೂಡ ನಿಂತು ಹೋಗುತ್ತೆ. ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ತಿಳಿಸ್ಕೊಡ್ತಾನೆ. ಇವತ್ತೆಲ್ಲ ನಾಳೆ ನಿಮಗೆ ಕಡ್ಡಾಯವಾಗಿ ಈ ಒಂದು ಮಾಹಿತಿ, ಈ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಥವಾ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಇವತ್ತಲ್ಲ ನಾಳೆ ಮತ್ತೆ ಸರ್ಚ್ ಮಾಡಬಹುದು. ಆದಷ್ಟು ಮತ್ತೆ ಸರ್ಚ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತಂದ್ರೆ ಮುಗಿಯಿತು. ನಿಮಗೆ ಇಂದಲ್ಲ ನಾಳೆ ತುಂಬಾ ಹೆಲ್ಪ್ ಬೇಕಾಗತ್ತೆ. ನೋಡಿ, ಇವತ್ತಲ್ಲ ನಾಳೆ ನೀವು ಆಸ್ತಿ ತಗೋತೀರಾ, ಮನೆ ತಗೋಬಹುದು, ಹೊಲ ತಗೋಬಹುದು, ಅಥವಾ ಏನಾದರೂ ಒಂದು ಜಮೀನು ತಗೋಬಹುದು, ಫ್ಲಾಟ್ ತಗೋಬಹುದು, ಏನಾದರೂ ತಗೋತೀರಾ. ಅಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ 14. ಅಥವಾ ಅದೇ ರೀತಿಯಾಗಿ ಏನಾದರೂ ಮಾರಾಟ ಮಾಡ್ಬೇಕಾಗಿತ್ತಂದ್ರೆ ಜಮೀನು ಆಗ್ಬೋದು, ಫ್ಲಾಟ್ ಆಗ್ಬೋದು, ಮನೆ ಆಗ್ಬೋದು, ಯಾವುದೇ ಆಸ್ತಿ ಆಗ್ಬೋದು, ಮಾರಾಟ ಮಾಡ್ಬೇಕಂದ್ರೆ ಕೂಡ 14 ಡಾಕ್ಯುಮೆಂಟ್ಸ್ ಬೇಕು. ಆ ಡಾಕ್ಯುಮೆಂಟ್ಸ್ ಯಾವ್ಯಾವ ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಲೇ ತಿಳಿಸ್ಕೊಟ್ಟಿರುವಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ಎಲ್ಲ ಮಾಹಿತಿ ಆಗಿರತ್ತೆ. ಮನೆ ಮಾರಾಟ ಮಾಡ್ಬೇಕಾಗಿದ್ರು ಕೂಡ ಇದೇ ಡಾಕ್ಯುಮೆಂಟ್ಸು. ಅದ ನಂತರ ಈಗ ತಗೋಬೇಕಂದ್ರೆ ಕೂಡ ಇದೇ ಡಾಕ್ಯುಮೆಂಟ್ಸು. ಇಲ್ಲಿ ಮೊದಲಿಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ನೋಡಿ, ನಿಮ್ಮೊಂದು ಬ್ಯಾಂಕ್ ಲೋನು ಮತ್ತು ನ್ಯೂ ಡೋ ಸರ್ಟಿಫಿಕೇಟ್ ಬೇಕಾಗತ್ತೆ. ಈ ಒಂದು ಬ್ಯಾಂಕ್ ಲೋನದು ಸರ್ಟಿಫಿಕೇಟ್ ಅಥವಾ ನ್ಯೂ ಡೋ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗತ್ತೆ. ಅದ್ರ ಬಳಿಕ ಭೂ ಬಳಕೆ ಪರಿವರ್ತನೆ ದಾಖಲೆಗಳು ಅಂದ್ರೆ ಭೂ ಬಳಕೆ ಪರಿವರ್ತನೆ ಡಾಕ್ಯುಮೆಂಟ್ಸ್ ಕೂಡ ಕಡ್ಡಾಯವಾಗಿ ಬೇಕು. ಮಾರಾಟ ಒಪ್ಪಂದ ಒಂದು ಪ್ರಮಾಣ ಪತ್ರ ಸಿಗತ್ತೆ, ಅದು ಕೂಡ ಕಡ್ಡಾಯವಾಗಿ ಬೇಕು. ಕಟ್ಟಡ ಅನುಮೋದನೆ ಅದು ಕೂಡ ಕಡ್ಡಾಯವಾಗಿ ಬೇಕಾಗತ್ತೆ ಪ್ರಮಾಣ ಪತ್ರ. ತೆರಿಗೆ ಪಾವತಿ ದಾಖಲೆಗಳು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ತೆರಿಗೆ ಕಟ್ಟಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ. ನೀವೇನಾದ್ರೂ ಮನೆಯಲ್ಲಿ ವಾಸ ಮಾಡ್ತಿದ್ರೆ ಗ್ರಾಮ ಪಂಚಾಯತಿಯಿಂದ ತಗೋತಾರೆ, ಗ್ರಾಮದಲ್ಲಿ ವಾಸ ಮಾಡ್ತಿತ್ತಂದ್ರೆ, ತಾಲೂಕದಲ್ಲಿ ವಾಸ ಮಾಡ್ತಿತ್ತಂದ್ರೆ ತಾಲೂಕ್ ಪಂಚಾಯತ್ ತಗೋತಾರೆ, ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ವಾಸ ಮಾಡ್ತಿತ್ತಂದ್ರೆ ಜಿಲ್ಲಾ ಪಂಚಾಯತ್ ತಗೋತಾರೆ. ನಿಮ್ಗೆ ಗೊತ್ತೇ ಇರತ್ತೆ, ಪ್ರತಿ ವರ್ಷಕ್ಕೆ ನೀವು ತೆರಿಗೆ ಕಟ್ತಾನೆ ಇದ್ದೀರಾ ಸರ್ಕಾರಕ್ಕೆ. ಅದ ನಂತರ ಮದರ್ ಡೀಡ್ ಬೇಕಾಗತ್ತೆ. ಈ ಒಂದು ಮದರ್ ಡೀಡ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ. ಸ್ವಾಧೀನ ಪ್ರಮಾಣ ಪತ್ರ ಬೇಕಾಗತ್ತೆ, ಅಂದ್ರೆ ನಿಮ್ಮ ಒಂದು ಹಕ್ಕು ಇದೆಯಾ ಇಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ ಬೇಕಾಗತ್ತೆ. ಪವರ್ ಆಫ್ ಇಲ್ಲಿ ಅಟಾರ್ನಿ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಭೂಮಿಯ ಒಂದು RTC ಬೇಕಾಗತ್ತೆ, ಖಾತಾ ದಾಖಲೆ ಅಂತೇಳಿ ಭೂಮಿಯ ಒಂದು ಭೂ RTC ಕಡ್ಡಾಯವಾಗಿ ಬೇಕಾಗತ್ತೆ. ಅದ ನಂತರ ರಸ್ತೆ ಅಥವಾ ನೀರು ಅಥವಾ ವಿದ್ಯುತ್ ಸೌಕರ್ಯ ದಾಖಲೆಗಳು. ಅಂದ್ರೆ ಉದಾಹರಣೆಗೆ ಮನೆ ಮಾರಾಟ ಮಾಡಬೇಕಿದೆ ಅಂತ ಅನ್ಕೊಳ್ಳಿ. ಈಗ ಉದಾಹರಣೆಗೆ ಮನೆ ಮಾರಾಟ ಮಾಡಬೇಕಿದೆ. ಈಗ ಮನೆ ಮಾರಾಟ ಮಾಡ್ಬೇಕಂದ್ರೆ ಅಲ್ಲಿ ಮನೆ ಅಷ್ಟೇ ಇರೋದಿಲ್ಲ, ವಿದ್ಯುತ್ ಇರತ್ತೆ, ಅದ ನಂತರ ನಿಮ್ಮ ಒಂದು ಜಾಗದ ಸರ್ಟಿಫಿಕೇಟ್ ಇರತ್ತೆ, ಮತ್ತು ರಸ್ತೆ ಕೂಡ ಇರಬಹುದು, ಅದೇ ರೀತಿ ಚಾವಿ ಇರಬಹುದು. ಅದ ನಂತರ ಇನ್ನಿತರು ಕೂಡ ನಿಮ್ಮ ಒಂದು ಬಳಕೆ ಮಾಡುವಂತ ವಸ್ತುಗಳು, ಸರ್ಕಾರದಿಂದ ಪಡೆದಂತ ಎಲ್ಲಾ ಆಸ್ತಿಗಳು, ಅದರದ್ದು ಸರ್ಟಿಫಿಕೇಟ್ ಬೇಕಾಗತ್ತೆ. ವಿದ್ಯುತ್ ಸರ್ಟಿಫಿಕೇಟ್ ಮತ್ತು ಮೂಲ ಸೌಕರ್ಯ ಸರ್ಟಿಫಿಕೇಟ್, ನಳದ ಸರ್ಟಿಫಿಕೇಟ್ ಎಲ್ಲ ಬೇಕಾಗತ್ತೆ. ಅದ ನಂತರ ನೋಂದಣಿ ದಾಖಲೆಗಳು ಕಡ್ಡಾಯವಾಗಿ ಬೇಕಾಗತ್ತೆ. ರಿಜಿಸ್ಟರ್ ಸರ್ಟಿಫಿಕೇಟ್ಗಳು ಬೇಕಾಗತ್ತೆ. ವಕೀಲರ ಸಲಹೆ ಅಂದ್ರೆ ಈಗ ವಕೀಲದಿಂದ ಪಡೆಯುವಂತ ಎಲ್ಲ ಆಸ್ತಿಗಳು, ಅದ ನಂತರ ಎಲ್ಲ ಮನೆಗಳು, ಫ್ಲಾಟ್ಗಳು, ನಿಮ್ಮ ವಕೀಲ ಸಹಿ ಕೂಡ ಹಾಕಿದಂತ ಒಂದು ಸಲಹೆ ಪ್ರಮಾಣ ಪತ್ರ ಬೇಕು. ಕೊನೆಯದಾಗಿ ನಿಮ್ಮ ಒಂದು ಶೀರ್ಷಿಕೆ ಪ್ರಮಾಣ ಪತ್ರ ಬೇಕಾಗತ್ತೆ. ಈ ಒಂದು ಶೀರ್ಷಿಕೆ ಪ್ರಮಾಣ ಪತ್ರ ಕಾನೂನಿನ ಪಡೆದಿರಬೇಕು, ರಾಜ್ಯ ಸರ್ಕಾರದಿಂದ ಪಡೆದಿರಬೇಕು. ಅದೇ ರೀತಿಯಾಗಿ ಮನೆ, ಈ ಒಂದು ಗ್ರಾಮ ಪಂಚಾಯತಿ ಎಲ್ಲ ಒಪ್ಪಂದಿರುವಂತ ಶೀರ್ಷಿಕೆ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗತ್ತೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ. ಈಗ ಯಾವ್ದಾದ್ರು ಜಮೀನಿಗೆ ಖರೀದಿ ಮಾಡ್ಬೇಕಾಗಿತ್ತಂದ್ರೆ ಮೊದಲಿಗೆ ಸುಮಾರು 4 5 ಡಾಕ್ಯುಮೆಂಟ್ಸ್ ಅನ್ನ ತಯಾರಿ ಕೊಟ್ಟು ಅದನ್ನ ರೆಡಿ ಮಾಡಿ ತಗೋತಾ ಇದ್ರಿ ಮತ್ತು ಮಾರಾಟ ಮಾಡ್ತಾ ಇದ್ರಿ. ಈಗ ಸರ್ಕಾರ ಬಜೆಟ್ ಡಿಜಿಟಲ್ ಒಂದು ಸರ್ಕಾರ ಆಗ್ತಿರೋದ್ರಿಂದ, ನಮ್ಮ ಒಂದು ಕರ್ನಾಟಕ ರಾಜ್ಯ ಭಾರತ ಇದು ಆಗ್ತಿರೋದ್ರಿಂದ ಎಲ್ಲ ಒಂದು ಆನ್ಲೈನಲ್ಲಿ ಸಿಗತ್ತೆ. ಮೊದಲಿಗೆ 4 5 ಡೂಪ್ಲಿಕೇಟ್ ಮಾಡ್ಕೊಂಡು ನೀವು ತಗೋತಾ ಇದ್ರಿ, ಮಾರಾಟ ಮಾಡ್ತಾ ಇದ್ರಿ. ಕೆಲವು ಜನ ಮೋಸ ಮಾಡ್ತಾ ಇದ್ರಿ. ಈಗ ಆ ರೀತಿಯಾಗಿ ಮಾಡಕ್ ಬರಲ್ಲ. ಈಗ ಕೂಡ ಕೆಲವು ಜನ ಮಾಡ್ಬೋದು, ಏನು ಹೇಳಕ್ಕಾಗಲ್ಲ. ಎಲ್ಲ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ತೋರಿಸೋದು, ಬೇರೆ ಯಾರ್ದಾದ್ರು ಜಾಗ ಕೊಟ್ಟು ಬಿಡೋದು, ಹಣ ಅಮೌಂಟ್ ತಗೊಂಡು ಓಡಿ ಹೋಗ್ಬಿಡೋದು, ಈ ರೀತಿಯಾಗಿ ಮಾಡ್ತಾ ಇದ್ರೆ. ಇನ್ನೊಂದು, ಕೆಲವು ಜನ ಪಾಪ ತಗೋರು ಇರ್ತಾರೆ, ಅವ್ರಿಗೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ರೆ. ಕೆಲವು ಜನ ಮಾರಾಟ ಮಾಡೋರು ಕೂಡ ಮೋಸ ಮಾಡ್ತಾ ಇದ್ರೆ. ಈ ರೀತಿಯಾಗಿ ನಡೆಯಲ್ಲ. ಇನ್ನೇನಾದ್ರು ಒರಿಜಿನಲ್ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಇದು ಹೇಳಿದ್ದಾರೆ ಅವರು. ಜೆರಾಕ್ಸ್ ಅಂತ ನಡೆಯೋದಿಲ್ಲ, ಕಡ್ಡಾಯವಾಗಿ ಒರಿಜಿನಲ್ ಬೇಕು. ಸಿಕ್ಕಾ, ಸಹಿ, ಸಿಗ್ನೇಚರ್ ಎಲ್ಲ ಆಗಿರಬೇಕು. ಅಂತ ಒಂದು ಡಾಕ್ಯುಮೆಂಟ್ಸ್ ಮಾತ್ರ ನಡೆಯುತ್ತೆ. ಅದು ಕೂಡ ಸರ್ಕಾರದಿಂದ ರಿಜಿಸ್ಟರ್ ಆಗಿರುವಂತ ಎಲ್ಲ ಡಾಕ್ಯುಮೆಂಟ್ಸು. ಇಷ್ಟಿದ್ದವರು ಈ ಒಂದು 14 ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೊಸದಾಗಿ ಹೊಲ ಆದ್ರೂ ಖರೀದಿ ಮಾಡ್ಕೊಳ್ಳಿ, ಹೊಸ ಮನೆ ಆದ್ರೂ ತಗೊಳ್ಳಿ, ಹೊಸ ಪ್ಲಾಟ್ ಆದ್ರೂ ತಗೊಳ್ಳಿ, ಒಟ್ಟಾರೆ ಈ ಒಂದು 14 ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇರಲೇಬೇಕಾಗತ್ತೆ.